ಅಕ್ಕ ತಂಗಿ ಮಾಡಿದ್ದು ಅಂತಿಂತ ಕೆಲಸ ಅಲ್ವೇ ಅಲ್ಲ. ಅಕ್ಕ ಒಂಥರ ಮಾಡಿದ್ರೆ ತಂಗಿ ಇನ್ನೊಂಥರ ಆಡ್ತಿದ್ದಾಳೆ. ತಂಗಿ ಇರೋ ಬರೋ ದುಡ್ಡನ್ನೆಲ್ಲ ತೆಗೆದುಕೊಂಡು ಓಡ್ ಹೋದ್ರೆ ಅಕ್ಕ ಎಲ್ಲರ ಮುಂದೆ ಬಂದು ಅಯ್ಯಯ್ಯೋ ನನ್ನ ತಂಗಿ ಹಿಂಗ್ ಮಾಡ್ಬಿಟ್ಲಲ್ಲ ಅಂತ ಹೇಳಿ ಕಣ್ಣೀರ್ ಸುರಿಸ್ತಾ ಇದ್ದಾಳೆ. ಇದು ಮೊಸಳೆ ಕಣ್ಣೀರ, ಅಸಲಿಗೆ ನಕಲಿ ಕಣ್ಣೀರ, ಅಸಲಿ ಕಣ್ಣೀರ ಅಂತ ಗೊತ್ತಾಗ್ತಾ ಇಲ್ಲ. ವಿಶೇಷ ಕಾರ್ಯಕ್ರಮ ರಾಮ್ ರಾಮ. ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಕಾವ್ಯ ಹೆಗಡೆ. ದುಬಾರಿ ಲೈಫು, ಬಿಂದಾಸ್ ಲೈಫ್ ಸ್ಟೈಲು, ಎಲ್ಲರೂ ಫ್ರೆಂಡ್ಸು, ದಿನಕ್ಕೊಂದು ಪಾರ್ಟಿ ಈವೆಂಟ್ಗಳಲ್ಲಾದ್ರೂ ಕೂಡ ಎಲ್ಲರೂ ಕೂಡ ಗೆಳೆಯರೇ. ಇವರಿಗೆ ಹಾಯ್ ಬಾಯ್ ಅನ್ನೋರನ್ನ ಬಿಡದೆ ಕಾಸು ಕೀಳ್ತಾರೆ ಆ ನಟಿ. ಅಕ್ಕ ತಂಗಿಯಿಂದ ಮಹಾಮೋಸ, ಕೊನೆಗೆ ತಂಗಿ ವಿರುದ್ಧ ಅಕ್ಕನ ದೂರು. ತಮ್ಮ ಸರೌಂಡಿಂಗ್ ನಲ್ಲಿರುವಂತವರ ಬಳಿಯಲ್ಲಿ ಹಣ ಪಡಿತಾ ಇದ್ದಂತಹ ನಟಿ ಅಕ್ಕನ ಹೆಸರಿನಲ್ಲಿ ತಂಗಿ ಹಣ ಪಡೆದ್ಲ ಅಥವಾ ಅಕ್ಕನೇ ಹಣ ಪಡೆದ್ಲ? ಹಣ ವಾಪಸ್ ನೀಡಲಾಗದೆ ತಂಗಿ ವಿರುದ್ಧ ರೊಚ್ಚಿಗೆದ್ಲ ನಟ್. ಎಸ್ ವೀಕ್ಷಕರೇ, ಸ್ಯಾಂಡಲ್ವುಡ್ ನಲ್ಲಿ ಈ ರೀತಿಯಾಗಿರುವಂತಹ ಪ್ರಕರಣ ಹೊಸದಾಗಿ ಬೆಳಕಿಗೆ ಬಂದಿದೆ. ಅಕ್ಕ ತಂಗಿ ಮಾಡಿರುವಂತಹ ಕೆಲಸ ಎಂತದ್ದು ಅಂತಂದ್ರೆ, ಅಕ್ಕ ತಂಗಿಯ ವಿರುದ್ಧವಾಗಿ ದೂರನ್ನ ಕೊಡ್ತಾ ಇದ್ರೆ ತಂಗಿ ಊರನ್ನೇ ಖಾಲಿ ಮಾಡ್ಕೊಂಡು ಹೋಗಿರುವಂತದ್ದು. ಕತೆ ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ, ಆನ್ಲೈನ್ ಬೆಟ್ಟಿಂಗ್ ಅಲ್ಲಿಂದ ಶುರುವಾಗುತ್ತೆ. ಆನ್ಲೈನ್ ಬೆಟ್ಟಿಂಗ್ ನಲ್ಲಿ ಹಣ ಹಾಕೇಳ್ಬೇಡಿ, ಹಣ ಹಾಕೊಂಡು ಕಳ್ಕಳಬೇಡಿ ಅಂತ ಗಿಣಿ ಮರಿ ಗೆಳದಂಗೆ ಹೇಳ್ತೀವಿ. ಬೇಡ, ಆನ್ಲೈನ್ ಸಾವಾಸ ಬಿಟ್ಬಿಡಿ, ಬೆಟ್ಟಿಂಗ್ ಸಾವಾಸ ಬಿಟ್ಬಿಡಿ ಅಂತ ಹೇಳಿ ಗಿಣಿ ಮರಿ ಹೇಳ್ದಂಗೆ ಹೇಳ್ತಾ ಇರ್ತೇವೆ. ಸೋಷಿಯಲ್ ಮೀಡಿಯಾದಲ್ಲೂ ಬಂತು, ನಮ್ಮ ಮಾಧ್ಯಮದಲ್ಲೂ ಬಂತು. ಇವು ಕೇಳಲ್ಲ ಇವಳು. ಏನಾಗುತ್ತೆ ಅಂದ್ರೆ, 10 ರೂಪಾಯಿ ಹಾಕ್ತಾರೆ, 1000 ರೂಪಾಯಿ ಬಂದ್ಬಿಡುತ್ತೆ ಆನ್ಲೈನ್ ಅಲ್ಲಿ. ಅವಾಗ ಹತ್ತುತ್ತೆ ರುಚಿ. ಹೋಗಿದ್ರೆ 10 ರೂಪಾಯಿ ಅಲ್ವಾ, ಬಂದು 1000 ರೂಪಾಯಿ ಬಂದಿದೆ ಅಂತ ಹೇಳಿ ಶುರು ಹಚ್ಕೊಳ್ತಾರೆ. 10 ಹೋಗಿದ್ದು 100 ಆಗುತ್ತೆ, 100 ಹೋಗಿದ್ದು 1000, 1000 ಆಗಿದ್ದು 10,000, 10,000 ಆಗಿದ್ದು 1,00,000, 1,00,000 ಆಗಿದ್ದು 10,00,000, 10,00,000 ಆಗಿದ್ದು 1 ಕೋಟಿ. ಈ ರೀತಿಯಾಗಿ ಹಣ ಹೂಡಿಕೆ ಮಾಡ್ತಾ ಹೋಗ್ತಾರೆ. ಅವರಿಗೂ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಆನ್ಲೈನ್ ಬೆಟ್ಟಿಂಗ್ ಮಾಡೋರಿಗಂತೂ, ಆ್ಯಪ್ ಶುರು ಮಾಡಿದವ್ರಿಗಂತೂ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನಿಂತ್ಕೊಂಡಿರ್ತಾರೆ. ಈ ಜನಕ್ಕೂ ಕೂಡ ಬುದ್ಧಿ ಇರೋದಿಲ್ಲ. ಇಲ್ಲಿ ಅದೇ ಕಥೆ ಆಗಿದೆ. ಕಾರುಣ್ಯರಾಮ್, ಸಮೃದ್ಧಿರಾಮ್. ಕಾರುಣ್ಯರಾಮ್ ಎಲ್ರಿಗೂ ಕೂಡ ಗೊತ್ತೇ ಇದೆ, ಸ್ಯಾಂಡಲ್ವುಡ್ ನಲ್ಲಿ ನಟಿ ಆಗಿದ್ದಾಳೆ. ಸ್ಯಾಂಡಲ್ವುಡ್ ನಲ್ಲಿ 2, 3, 4, 5 ಪಿಕ್ಚರ್ ಮಾಡಿದ್ದಾಳೆ. ಸಾಕಷ್ಟು ಈವೆಂಟ್ಗಳಲ್ಲಿ ಭಾಗವಹಿಸ್ತಾರೆ. ಸಾಕಷ್ಟು ಇವೆಂಟ್ಗಳ ಜೊತೆಯಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಸೆಕೆಂಡರಿ ಬ್ಲಾ ಬ್ಲಾ ಬ್ಲಾ. ಅವರ ತಂಗಿಯೇ ಸಮೃದ್ಧಿರಾಮ್. ಸಮೃದ್ಧಿರಾಮ್ದೇನು ಕತೆ? ಸಮೃದ್ಧಿರಾಮು ಕಾರುಣ್ಯ ಅವ್ರ ಹೆಸರು ಎಳ್ಕೊಂಡು ದುಡ್ಡು ಪಡ್ಕೊಳ್ತಾ ಇದ್ಲು 4 ಜನರ ಹತ್ರ. ತಗೊಂಡೋಗಿ ಬೆಟ್ಟಿಂಗ್ ಆ್ಯಪಲ್ಲಿ ಹಾಕ್ತಾ ಇದ್ಲು. ಆ ಬೆಟ್ಟಿಂಗ್ ಆ್ಯಪಲ್ಲಿ ಅವಳಿಗೆ ಲಾಸ್ ಆಗುತ್ತೆ.
ಮನೆಯಲ್ಲಿರುವಂತಹ ದುಡ್ಡು ಬಂಗಾರಗಳನ್ನೆಲ್ಲ ಸಮೃದ್ಧಿ ರಾಮೋತ್ ತಗೊಂಡೋಗಿ ಬೆಟ್ಟಿಂಗ್ ಆ್ಯಪ್ಗಳಿಗೆ ಹಾಕ್ತಾಳೆ. ನಿಮಗೆ ಗೊತ್ತಿತ್ತಲ್ವಾ ಮೇಡಮ್ ಕಾರುಣ್ಯ ರಾಮ್ ಅವರೇ, ನಿಮಗೆ ಗೊತ್ತಿತ್ತು ನಿಮ್ಮ ತಂಗಿ 3 ವರ್ಷಗಳಿಂದ ನೀವೇ ಹೇಳ್ಕೊಂಡಿದ್ದೀರಾ ವಿಡಿಯೋದಲ್ಲಿ, ನಾನು ಆ ವಿಡಿಯೋ ನೋಡಿದ್ದೇನೆ. 3 ವರ್ಷಗಳಿಂದ ನನ್ನ ತಂಗಿ ಈ ರೀತಿಯಾಗಿ ಮಾಡ್ತಾ ಇದ್ಲು, 3 ತಿಂಗಳದಿಂದ ನಮ್ಮ ನೆಮ್ಮದಿಯನ್ನ ಹಾಳು ಮಾಡಿದ್ಲು, 3 ತಿಂಗಳದಿಂದ ನಮ್ಮ ಅಪ್ಪ ಅಮ್ಮನ ಬದುಕಲ್ಲಿ ಸಂತೋಷ ಇರಲಿಲ್ಲ. 3 ವರ್ಷದಿಂದ ನಿಮಗೆ 3 ವರ್ಷದಿಂದ ಏನ್ ನಡೀತಿದೆ ಅಂತ ಗೊತ್ತಿದ್ದ ಮೇಲೆ ಬುದ್ಧಿ ಹೇಳಬೇಕಲ್ವಾ? ಈಗ ವಿಡಿಯೋ ಮಾಡಿದ್ರೆ ಏನ್ ಗತಿ, ಏನು ಪ್ರಯೋಜನ ಏನು? ಸಾಕಷ್ಟು ಜನರು ಹೇಳುತ್ತಾರೆ ಇದು ಸಮೃದ್ಧಿ ರಾಮ್ದು ಒಂದೇ ಕೈ ಚಳಕ ಅಲ್ಲ, ಇದು ಸಾಕಷ್ಟು ಜನರ ಜೊತೆಯಲ್ಲಿ ಸಾಲ ಮಾಡಲಿಕ್ಕೆ ಪ್ರೇರೇಪಿಸಿದ್ದು, ಸಾಲದ ಜೊತೆಗೆ ನಿಂತುಕೊಂಡಿದ್ದು ಕಾರುಣ್ಯ ರಾಮ್ ಕೂಡ ಇದ್ದಾರೆ. ಆನ್ಲೈನ್ ಬೆಟ್ಟಿಂಗ್ ಆಗಿ ದುಡ್ಡು ಕಳೆದುಕೊಂಡ್ಲ ಸಮೃದ್ಧಿ, ಕಷ್ಟ ಕಾಲದಲ್ಲಿ ಸಹಾಯ ಮಾಡಿ ಕೈ ಸುಟ್ಕೊಂಡ್ರ ಫ್ರೆಂಡ್ಸ್, ಕಂಡ ಗೇಮ್ ಅನ್ನ ಆಡ್ಕೊಂಡು ಹಣವನ್ನ ಕಳ್ಕೊಂಡ್ಲ ಸಹೋದರಿ, ಅಕ್ಕ ಕಾರುಣ್ಯ ರಾಮ್ಗೆ 25 ಲಕ್ಷ ವಂಚಿಸಿದ್ರ ಸಹೋದರಿ ಸಮೃದ್ಧಿ. ಅಕ್ಕ ಕಾರುಣ್ಯ ರಾಮ್ ಸಂಪಾದಿಸಿದ ಹಣವೆಲ್ಲ ಕಳ್ಕೊಂಡ್ಲ ಸಮೃದ್ಧಿ. ಬೆಟ್ಟಿಂಗ್ ಗೇಮ್ ನಿಂದಾಗಿ ಸಮೃದ್ಧಿಯ ಮೈಂಡ್ ಸೆಟ್ ಅಭಿವೃದ್ಧಿ ಆಗಿಲ್ಲ ಅಂತ ಅನ್ಸುತ್ತೆ. ಕಾರುಣ್ಯ ವಿರುದ್ಧ ದೂರು ಕೊಡಲಾಗಿರುವಂಥದ್ದು, ಹಣ ನೀಡದಿದ್ರೆ ಅವರ ವಿರುದ್ಧ ದಾಖಲೆ ಮಾಡಲಾಗುತ್ತೆ ಅಂತ ಹೇಳಿ, ಅಂದರೆ ಕೇಸ್ ದಾಖಲೆ ಮಾಡಲಾಗುತ್ತೆ ಅಂತ ಹೇಳಿ ಹಣ ವಾಪಸ್ ಕೇಳಿದ್ರೆ ಬೆದರಿಕೆ ಹಾಕುತ್ತಿರುವಂತಹ ಸಮೃದ್ಧಿ ಮತ್ತು ಕಾರುಣ್. ಈಗ ಕಥೆಯನ್ನ ಎರಡೆರಡು ವಿಚಾರವಾಗಿ ಎರಡೆರಡು ಆಂಗಲ್ ಆಗಿ ಹೇಳ್ತೀನಿ ನಿಮಗೆ. ಒಂದನೇದು ಕಾರುಣ್ಯ ರಾಮ್ ಆಂಗಲ್. ಕಾರುಣ್ಯ ರಾಮ್ ಆಂಗಲ್ ಅಲ್ಲೇನು, ನಾನು ಬಡಪಾಯಿ, ಆಯ್ತಾ, ಕಾರುಣ್ಯ ರಾಮ್ ಅವರ ವರ್ಷನ್ ಹೇಳ್ತಾ ಇದ್ದೀನಿ. ನಾನು ಬಡಪಾಯಿ, ನನ್ನ ತಂಗಿ ಸಮೃದ್ಧಿ ರಾಮ್ ಇದ್ದಾಳಲ್ಲ, ಆಕೆ ನಾನು ದುಡಿದಂತಹ ಸಂಪಾದನೆಯನ್ನೂ ಕೂಡ ಕಳೆದು ಒಡವೆಗಳನ್ನೂ ಕಳ್ಕೊಂಡು ನನ್ನ ಫ್ರೆಂಡ್ಸ್ ಹತ್ರನೂ ಕೂಡ ಸಾಲ ಮಾಡಿಕೊಂಡು ಅವರ ಫ್ರೆಂಡ್ಸ್ ಹತ್ರನೂ ಕೂಡ ಸಾಲ ಮಾಡಿಕೊಂಡು ಊರು ಬಿಟ್ಟು ಹೋಗಿದ್ದಾಳೆ. ಯಾಕೆ ಸಾಲ ಮಾಡ್ಕೊಂಡ್ಲು? ಗೇಮ್. ಯಾವ ಗೇಮು? ಅದೇನೋ ಆನ್ಲೈನ್ ಬೆಟ್ಟಿಂಗೋ ಪಟ್ಟಿಂಗೋ ಏನೋ ಇರುತ್ತಲ್ಲ, ಆ ಗೇಮ್ ಮಾಡ್ಕೊಂಡು ಉದ್ಧಾರ ಆಗಿಲ್ಲ. ಅವರೇ ಹೇಳ್ತಾರೆ, 3 ವರ್ಷದಿಂದ ಮಾನಸಿಕವಾಗಿ ನಾವು ಕುಗ್ಗಿದ್ದೇವೆ, ಅದು ಕೂಡ ನನ್ನ ತಂಗಿ ಸಮೃದ್ಧಿಯಿಂದ. ಅಲ್ಲಮ್ಮ, 3 ವರ್ಷದಿಂದ ನೀನು ಕುಗ್ಗಿದ್ದೆ ಹೌದು, ರೀಲ್ಸ್ ಮಾಡಿದ್ರಲ್ಲ, ಆ ರೀಲ್ಸ್ ಮಾಡೋ ಜಾಗದಲ್ಲಿ 2 ತಲೆಗೆ ಹೊಡೆದು, ನಿನ್ನ ತಂಗಿ ಅಲ್ವಾ ಅದು, 2 ತಲೆ ಮೇಲೆ ಹೊಡೆದು ನಿನಗೆ ಬೇಕು ಅಂದ್ರೆ ದುಡ್ಕೊಂಡು ತಿನ್ನು ಅಂತ ಹೇಳ್ಬೋದಿತ್ತು ನೀವು, ಆಯ್ತಾ? ಆ ಜಾಗದಲ್ಲಿ ಇದ್ದ ತಾಯಿ ನೀನು. ನಿಮ್ಮ ಅಪ್ಪ ಅಮ್ಮ, ಅವ್ರ ಅಪ್ಪ ಅಮ್ಮ ನಿವೃತ್ತ ಸರ್ಕಾರಿ ಆಫೀಸರ್ಸ್ಗಳು, ನಿವೃತ್ತ ಯಾವುದು ಅಂತ ಹೇಳೋದು ಬೇಡ, ಈಗ ನೌಕರರಲ್ಲಿ ಇದ್ರು, ಈಗ ನಿವೃತ್ತಿ ಆಗಿದೆ. ಇದು ವರ್ಷನ ಬಂದ್ಬಿಟ್ಟು ಕಾರುಣ್ಯ ರಾಮ್ ವರ್ಷನ್. ಇನ್ನೊಂದು ವರ್ಷನ್ ನಿಮಗೆ ಹೇಳಬೇಕು ಅಂತಂದ್ರೆ, ಅಲ್ಲಿ ದೂರು ಕೊಟ್ಟಿರುವಂತಹ 4-5 ಜನರ ವರ್ಷನ್ ಏನಿದೆ ಅಂದ್ರೆ, ಅಕ್ಕ ತಂಗಿ ಇಬ್ರು ಕೂಡ ಒಟ್ಟಿಗೆ ಸೇರ್ಕೊಂಡು ಸಾಲ ಮಾಡಿದ ಗಿರಾಕಿಗಳು, ಒಟ್ಟಿಗೆ ಸೇರ್ಕೊಂಡು ಸಾಲ ಮಾಡಿರೋದು. ನೀನು ಅತ್ತಾಂಗ, ನಾನು ಚೂಡ್ತೀನಿ ಅಂದ್ರೆ ನಾನು ನಿನಗೆ ಹೊಡಿತೀನಿ, ನೀನು ಅತ್ತಾಂಗ ಮಾಡು ಅಂದಂಗಿದು ಗಾದೆ ಇದೆ ಅದೊಂದು. ನಾನು ಹೊಡೆದಂಗೆ ಮಾಡ್ತೀನಿ, ನೀನು ಅತ್ತಾಂಗ ಮಾಡು ಅಂತ. ನಾನು ಇಲ್ಲಿ ನೀನು ದುಡ್ಡು ತಗೊಂಡು ಹೋಗು, ಓಡೋಗ್ಬಿಡು, ಅಪ್ಸ್ಕೊಂಡು ಆಗ್ಬಿಡು, ನಾನು ಇಲ್ಲಿ ಕುತ್ಕೊಂಡು ಅಳ್ತೀನಿ, ಹಿಂಗೆ ಆಗಿದೆ. ನಾನು ಕೇಳ್ತಾ ಇರೋದೇನು, ನನ್ನ ಪಾಯಿಂಟ್ ಇಷ್ಟೇ ಕಾರುಣ್ಯ ರಾಮ್ ಅವರೇ. 3 ವರ್ಷದಿಂದ ನೀವು ನಿಮ್ಮ ನೆಮ್ಮದಿ ಹಾಳು ಮಾಡ್ಕೊಂಡಿದ್ದೀರಾ. 3 ವರ್ಷದಿಂದ ನಿಮ್ಮ ತಂಗಿ ಏನು ಮಾಡ್ತಿದ್ದಾಳೆ ಏನು ಮಾಡ್ತಿಲ್ಲ ಅನ್ನೋ ನಿಮ್ಗೆ ಗೊತ್ತಾಗ್ತಾ ಇದೆ. 3 ವರ್ಷದಿಂದ ಆಕೆ ಬೆಟ್ಟಿಂಗ್ ಆಡ್ತಿದ್ದಾಳೆ ಅಂತ ಗೊತ್ತಾಗ್ತಾ ಇದೆ. 2 ತಲೆ ಮೇಲೆ ಹೊಡೆದು ನಿಮ್ದು ತಂಗಿ ತಾನೆ,
ಎರಡು ತಲೆ ಮೇಲೆ ಹೊಡೆದು ಬುದ್ಧಿ ಕಲ್ಸಕ್ಕೆ ಏನಾಗಿತ್ತು? ಯಾರು ಏನ್ ಹೇಳ್ತಿದ್ರು? ಹಿಂಗ್ ಬಿದಿಗೆ ಬರ್ತಿದ್ರಾ? ಈಗ ಏನಾಗ್ತಿದೆ? ಇಬ್ರು ಕಳ್ರೆ, ಇಬ್ರು ಮಾಡಿದ್ದೆ ನೀವು. ಈಗ ದೂರುಗಳ ದಾಖಲೆ ಆಗ್ತಾ ಇತ್ತು. ಕಾರುಣ್ಯರಾಮ್ ಅವರು ಒಂದು ಮಾತು ಹೇಳ್ತಾರೆ, ಸಾವಾಸ್ ದೋಷದಿಂದ ನನ್ನ ತಂಗಿ ಕೆಟ್ಲು ಅಂತ. ನಿಂದೇ ತಂಗಿ ಕಾರುಣ್ಯರಾಮ್ ಅವರೇ, ನಿಂದೇ ತಂಗಿ. ಬುದ್ಧಿ ಹೇಳಬೇಕಾದವ್ರು ಯಾರು? ನನ್ನ ತಂಗಿ ಕೆಟ್ಟು ಹೋಗ್ತಿದ್ದಾಳೆ ಅಂತಂದ್ರೆ ಬುದ್ಧಿ ಹೇಳಬೇಕಾಗಿದ್ದು ಯಾರು? ಎರಡು ತಲೆ ಮೇಲೆ ನಾನೇ ಹೊಡೆದು ಹೇಳಬೇಕು, ಹಿಂಗ್ ಮಾಡಬೇಡ, ಹಿಂಗ್ ಮಾಡು ಅಂತ. ನೀವು ಮಾಡಿದ ಸಂಪಾದನೆ ಹೋಗಿದೆ ಅಂತ ಹೇಳ್ತಿದ್ದೀರಾ. ಇಲ್ಲಿ ವಿಚಾರ ಅದಲ್ಲ. ವಿಚಾರ ಬಂದು ಇಬ್ಬರೂ ಕೂಡ ಸೇರ್ಕೊಂಡು, ಇಬ್ಬರೂ ಕೂಡ ಒಂದು ಬೆಟ್ಟಿಂಗ್ ಆ್ಯಪ್ನಲ್ಲಿ ಹಣವನ್ನು ಹೂಡಿ, ಬೆಟ್ಟಿಂಗ್ ಆ್ಯಪ್ ಅವರು ಕೇಳಬೇಕೆ, ಇವತ್ತು 10 ರೂಪಾಯಿ ನೀವು ಹಾಕ್ರೆ ನಾಳೆ 2 ಲಕ್ಷ ಬಂತು ನಿಮ್ಮ ಮನೆಗೆ ಅಂತಾರೆ. 2 ಲಕ್ಷ ಎಲ್ಲಿಂದ ತರೋಣ? ನಿಮ್ಮ ಹತ್ರನೇ ಇಸ್ಕೊಳ್ತಾರೆ, ನಿಮ್ಮ ಹತ್ರನೇ ಕಿತ್ಕೊಳ್ತಾರೆ, ನಿಮಗೆ ಕೊಟ್ಟಂಗೆ ಮಾಡ್ತಾರೆ, ಹಾಗೆ ವಾಪಸ್ ತಗೊಂಡೋಗ್ಬಿಡ್ತಾರೆ. ಏನೋ ಫೇಮಸ್ ಡೈಲಾಗ್ ಇತ್ತಲ್ಲ, ದುಡ್ಡು ಯಾರಿಗೂ ಸುಮ್ಮನೆ ಬರಲ್ಲ ಅಂತ. ಹಂಗೆ ದುಡ್ಡು ಯಾರಿಗೂ ಸುಮ್ಮನೆ ಬರಲ್ಲ, ಆಯ್ತಾ? ಅವ್ರು ಕೊಟ್ಟಂಗೆ ಮಾಡ್ತಾರೆ, ನೀವು ಈಸ್ಕೊಂಡಂಗೆ ಮಾಡಿದ್ರೆ ಬರೀ ಸುಳ್ಳದು. ಈ ಮೊದಲು ಪೊಲೀಸರು ಈ ಗಮನವನ್ನು ಹರಿಸಬೇಕು, ಮೊದಲು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಆನ್ಲೈನ್ ಬೆಟ್ಟಿಂಗ್ ಇಟ್ಕೊಂಡು ಅಂಗಡಿ ಇಟ್ಕೊಂಡು ಕೂತವ್ರನ್ನ ಕರ್ಕೊಬಂದು ಮೊದಲು ಜೈಲಿ ಹಾಕ್ಬೇಕು. ಸ್ನೇಹಿತರೆಂದು ಸಮೃದ್ಧಿಗೆ ಹಣ ನೀಡಿದಂತಹ ಪ್ರತಿಭಾ ಶೆಟ್ಟಿ ಹಾಗೂ ಕಪಿಲ್ ಎಂಬುವರಿಗೆ ಹಣ ನೀಡದೆ ವಂಚನೆ, ಹಂಗೆ ಹಣವನ್ನು ವಾಪಸ್ ನೀಡದ ಹಿನ್ನೆಲೆಯಲ್ಲಿ ದೂರನ್ನ ನೀಡಿದಂತಹ ಪ್ರತಿಭಾ ಹಾಗೂ ಕಪಿಲ್, ಸಮೃದ್ಧಿ ರಾಮ್ ಹಾಗೂ ಕಾರುಣ್ಯರಾಮ್ ವಿರುದ್ಧ ಕಂಪ್ಲೇಂಟ್. ಮೊದಲು ಹಣ ನೀಡೋದಾಗಿ ಬಳಿಕ ಕಂಪ್ಲೇಂಟ್ ನೀಡಿರುವಂತಹ ನಟಿ ದೂರು ದಾಖಲಿಸ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಂತಹ ಸಮೃದ್ಧಿ. ಅವಾಗಲೇ ಹೇಳ್ತಾ ಇದ್ದೆ ನಾನು ಹೊಡೆದಂಗೆ ಮಾಡ್ತೀನಿ ತಂಗಿ, ನೀನು ಓದಂಗೆ ಮಾಡು, ನಾ ಕಂಪ್ಲೇಂಟ್ ಕೊಟ್ಟಂಗೆ ಮಾಡ್ತೀನಿ, ನೀ ತಪ್ಪಿಸ್ಕೊಂಡಂಗೆ ಮಾಡು. ಹಿಂಗೆ ಹಾಕಿ ಕೂತ್ಕೊಂಡಿದ್ದಂಗೆ ಕಾಣಿಸ್ತಾ ಇದೆ ನನಗೆ. ಅಲ್ರಿ, ಎಲ್ಲಿ ಹೋಗ್ತಾಳೆ, ಎಲ್ಲಿಗೆ ಬರ್ತಾಳೆ ಅನ್ನುವಂಥದ್ದು ಗೊತ್ತಾಗಲ್ವಷ್ಟು ಮನೇಲಿ. ಆಕೆ ಏನು ಕೆಲಸ ಮಾಡ್ತಾ ಇರ್ಲಿಲ್ಲ, ಆನ್ಲೈನ್ ಬೆಟ್ಟಿಂಗೇ ಮಾಡ್ತಾ ಇದ್ಲು ಅಂತಂದ್ರೆ ಕಾರುಣ್ಯರಾಮ ಗೊತ್ತಾಗ್ತಾ ಇರ್ಲಿಲ್ವಾ? ಅವ್ರ ಅಪ್ಪ ಅಮ್ಮಂಗೆ ಗೊತ್ತಾಗ್ತಾ ಇರ್ಲಿಲ್ವಾ ಏನ್ ಮಾಡ್ತಾ ಇದ್ದಾರೆ, ಏನು ಎತ್ತ ಅಂತ ಹೇಳಿ? ಅಬ್ಸ್ಕೊಂಡಾಗಿದ್ದಾರೆ ಅಂತ ಹುಡ್ಕಕ್ಕಾಗಲ್ವಾ ಪೊಲೀಸರಿಗೆ? ನಿಮಗೆ ಗೊತ್ತಿರುತ್ತೆ, ಮೊಬೈಲ್ ಯೂಸ್ ಮಾಡ್ತಾ ಇರ್ತಾಳೆ. ಇಲ್ಲಿ ಹತ್ಕೊಳ್ತು ವಿಡಿಯೋ ಮಾಡಿದ್ರೆ ಏನೂ ಆಗಲ್ಲ, ಏನಂದ್ರೆ ಏನೂ ಆಗಲ್ಲ. ಜನರ ಸಿಂಪತಿಯನ್ನ ತೆಗೆದುಕೊಳ್ಳಬಹುದೇ ಹೊರತು ನಮ್ಮಂತಹ ಜರ್ನಲಿಸ್ಟ್ಗಳಿಗೆ ಎಲ್ಲದೂ ಗೊತ್ತಾಗತ್ತೆ. ಯಾರು ಹತ್ತಂಗೆ ಮಾಡ್ತಾ ಇರೋದು, ಯಾರು ಹೊಡೆದಂಗೆ ಮಾಡ್ತಿರೋದು ಎಲ್ಲದೂ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಸ್ನೇಹಿತರಂತ ಹೇಳಿ ದುಡ್ಡನ್ನು ಕೊಟ್ಟಿದ್ದಾರೆ ಪ್ರತಿಭಾ ಶೆಟ್ಟಿ ಮತ್ತು ಕಪಿಲ್. ಇವರಿಗೆ ಕಾರುಣ್ಯರಾಮ್ ಹೇಳಿದ್ರಂತೆ, ನನ್ನ ತಂಗಿ ದುಡ್ಡನ್ನು ನಾನು ವಾಪಸ್ ಕೊಡ್ತೇನೆ ಅಂತ ಹೇಳಿ. ಇನ್ನೂ ಕೂಡ ವಾಪಸ್ ಬಂದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಪ್ರತಿಭಾ ಶೆಟ್ಟಿ, ಈಗ ನೋಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ, ಎಲ್ಲ ವಿಚಾರವನ್ನು ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. FIR ಕಾಪಿ ಇದು ನೋಡ್ಕೊಳ್ಳಿ, ಏನಾಗಿದೆ FIR ಕಾಪಿಯಲ್ಲಿ. ಅಲ್ಲಿ ಆಕೆ ಬರ್ಕೊಂಡಿದ್ದಾಳೆ, ಪ್ಲೀಸ್ ನೀವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಬೇಡಿ, ನಾನು ಹಣ ಸೆಟಲ್ ಮಾಡ್ತೇನೆ ಮ್ಯಾಮ್, ಅಂಡರ್ಸ್ಟ್ಯಾಂಡ್ ಮೈ ಸಿಚುವೇಶನ್ ಆಲ್ಸೋ ಮ್ಯಾಮ್, ಐ ರಿಪೀಟ್ ಅಂದ್ಕೊಂಡು ಇಷ್ಟುದ್ದ ಮೆಸೇಜ್ ಮಾಡಿದ್ದಾರೆ. ಇದು ಹೆಂಗಾಗುತ್ತೆ ಅಂತಂದರೆ, ಕಳ್ರೆ ಇಬ್ಬರು ಇದ್ದಾಗ ಒಬ್ಬರ ಮೇಲೆ ಒಬ್ಬರು ಇದನ್ನು ಮಾಡ್ಕೊಂಡು ಏನು ಪ್ರಯೋಜನ ಅಲ್ವೇ? ಹಾಗೆ ಆಗ್ತಾ ಇದೆ, ಹಂಗೆ ತೋರಿಸ್ತಾ ಇದೆ. ನಿಮ್ಮ ಹೈಫೈ ಲೈಫನ್ನು ನೋಡಿ ಸಾಕಷ್ಟು ಜನ ಅನುಮಾನ ಪಡ್ತಾ ಇದ್ದಾರೆ ಮೇಡಮ್. ಈಗ ನೀವೇನ್ ಮಾಡ್ಬೇಕು ಗೊತ್ತಾ ಕಾರುಣ್ಯರಾಮ್ ಅವರೇ, ನಂದು ತಪ್ಪಿಲ್ಲ ಅನ್ನೋದಿದ್ರೆ ಕರ್ಕೊಂಡು ಬನ್ನಿ ಸಮೃದ್ಧಿ ರಾಮ್ನ, ನೆಲೆಸಿ ಸಮೃದ್ಧಿ ರಾಮ್ನ ಬಾಯಲ್ಲಿ ಹೇಳಿಸಿ ಏನೇನಾಗಿದೆ, ಏನೇನು ಕತೆ ಇಲ್ಲ ಅಂತ ಹೇಳಿ.
ಆಗ ನಂಬ್ತಾರೆ ಎಲ್ಲ. ಅದು ಬಿಟ್ಟು ಅವಳು ಓಡ್ ಹೋದ್ಲು, ಅವಳ ಪಾಡಿಗೆ ಅವಳು ಬಿಡಕ್ ಬಿಡಿ, ಕಾನೂನಿನಲ್ಲಿ ಇಲ್ಲವೇ ಇಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು. ಯಾವ ಕಾನೂನಲ್ಲಿದೆ? ಅವ್ರು ಹೋದ್ರೆ ಹೋಗ್ತಾರೆ, ನೀವು ಸೆಟ್ಲ್ ಮಾಡಿ, ಹಂಗಾರೆ ಕೂತ್ಕೊಂಡು ಸೆಟ್ಲ್ ಮಾಡಿ ಕೂತ್ಕೊಂಡು ಎಲ್ಲರಿಗೂ ಹಿಂಗ ಕೂತ್ಕೊಂಡು ಮಾಡ್ಕೊಂಡು ನುಲ್ಕೊಂಡು ವಿಡಿಯೋ ಮಾಡಕ್ಕಾಗತ್ತೆ? ತಟ್ಟು ಬುದ್ಧಿ ಹೇಳಕ್ಕಾಗಲ್ಲ ಮೇಡಮ್ ನಿಮ್ಗೆ? ಆಗುತ್ತೋ ಇಲ್ಲೋ? ಅವಾಗ್ಲೇ ತಟ್ಟು ಬುದ್ಧಿ ಹೇಳಿದಿದ್ರೆ ಇಷ್ಟೊತ್ತಿಗೆ ಇಲ್ಲಿವರೆಗೆ ಬರ್ತಾನೆ ಇರಲಿಲ್ಲ ಕೇಸ್ಗಳು, ಇಷ್ಟೊಂದು ಆಗ್ತಾನೆ ಇರಲಿಲ್ಲ. ಈಗ ಅದು ಪ್ರತಿಭಾ ಮತ್ತೆ ಯಾರದು ಕಪಿಲ್ ಅವರೆಲ್ಲ ತುಂಬಾ ದುಡ್ಡು ಕೊಟ್ಟು ಕಳ್ಕೊಂಡಿರುವಂತಹ ವ್ಯಕ್ತಿಗಳು, ದೂರನ್ನ ದಾಖಲೆ ಮಾಡಿದ್ದಾರೆ.